ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಇವತ್ತು ಶೀಲಾ ಪಾಠಶಾಲೆಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಮಕ್ಕಳೇ, ನಾವು ಕನ್ನಡ ಸಾಹಿತ್ಯದಲ್ಲಿ ಸಾಹಿತಿಗಳ ಬಗ್ಗೆಯೂ ಸಹ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗತ್ತೆ. ಇವರು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಹೆಸರನ್ನು ಮಾಡಿದಂತಹ, ಹಾಗೆ ರಾಷ್ಟ್ರಕವಿ ಅಂತ ಹೆಸರನ್ನು ಪಡೆದುಕೊಂಡಂತಹ ಒಬ್ಬ ಶ್ರೇಷ್ಠ ಕವಿ ಕುವೆಂಪು ಅವರ ಪರಿಚಯವನ್ನು ಇವಾಗ ಒಂದು ಸಣ್ಣ ವಿಡಿಯೋದ ಮೂಲಕ ತಿಳಿಸ್ತಾ ಹೋಗ್ತೀನಿ. ನಾಡಕವಿ ಅಂತ ಹೇಳ್ತೀವಿ, ಪ್ರಕೃತಿ ಕವಿ, ವಿಶ್ವಮಾನವ ಅಂತ ಹೇಳ್ತೀವಿ. ಏನಾದರೂ ಆಗು ಮೊದಲು ಮಾನವನಾಗು ಎನ್ನುವಂಥ ಒಂದು ಸಂದೇಶವನ್ನು ಸಹ ಹೇಳ್ತಾರೆ. ಅವರ ಪರಿಚಯದ ಬಗ್ಗೆ ತಿಳ್ಕೊಳ್ಳೋಣ. ಕುವೆಂಪು ಅಂದರೆ ಕನ್ನಡ ಸಾಹಿತ್ಯದ ಯುಗಪುರುಷ. ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರ ಒಂದು ಕಾವ್ಯನಾಮ. ಕುವೆಂಪು ಅಂತ ಹೇಳುವಾಗ ಕುಪ್ಪಳ್ಳಿ ಅವರ ಹುಟ್ಟಿದಂತಹ ಊರಿನ ಹೆಸರು, ವೆಂಕಟಪ್ಪ ಅವರ ತಂದೆ, ಪುಟ್ಟಪ್ಪ. ಆಯಿತಾ? ಕುವೆಂಪು ಅಂತ ಅವ್ರು ಹೇಳ್ತೀವಲ್ವಾ, ಅದರ ಪೂರ್ತಿ ಕಾವ್ಯನಾಮ. ಹುಟ್ಟಿದ್ದು ಯಾವಾಗ ಅಂತಂದರೆ ಕಾಲಮಾನವನ್ನು ತಿಳ್ಕೊಳ್ಳೋದಾದರೆ 29 ಡಿಸೆಂಬರ್ 1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಸ್ಥಳ ಇದು. ಆಯಿತಾ? ಮರಣ 1994 ನವಂಬರ್ 11 ಆಗುತ್ತೆ. ಯಾಕೆ ಕುವೆಂಪು ಅವರು ಪ್ರಸಿದ್ಧರಾಗಿದ್ದಾರೆ ಅಂತಂದರೆ, ಕುವೆಂಪು ಅವರನ್ನು ರಾಷ್ಟ್ರಕವಿ ಅಂತ ಕರೀತಾರೆ. ಕರ್ನಾಟಕ ಸರ್ಕಾರ 1964ರಲ್ಲಿ ಈ ಬಿರುದನ್ನು ಕೊಟ್ಟಿತು. ಅವರ ಸಾಹಿತ್ಯದಲ್ಲಿ ಮಾನವತಾವಾದ, ವಿಶ್ವಮಾನವ ಸಂದೇಶ, ಪ್ರಕೃತಿ ಪ್ರೇಮ ಜಾಸ್ತಿ ಇದೆ. ಹಾಗಾಗಿ ಅವರಿಗೆ ರಾಷ್ಟ್ರಕವಿ ಅಂತ ಬಿರುದನ್ನು ಕೊಟ್ಟು ಕರೆದಿದ್ದಾರೆ. ಅಷ್ಟೇ ಅಲ್ಲದೆ ನಾಡಕವಿ ಅಂತಲೂ ಸಹ ಕರೀತಾರೆ. ಯಾಕೆ ನಾಡಕವಿ ಅಂತ ಕರೀತಾರೆ ಅನ್ನೋದನ್ನ ಕೊನೆಗೆ ನಾನು ನಿಮಗೆ ತಿಳಿಸ್ತೀನಿ. ಇವರ ಒಂದು ಕೃತಿಗಳನ್ನು ನೋಡ್ತಾ ಇದ್ದರೆ, ಓದ್ತಾ ಇದ್ದರೆ ಮನಸ್ಸು ಹಾಗೆ ತುಂಬಿ ಬರುತ್ತೆ. ಅಂತಹ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಓದುಗರಿಗೆ ಉತ್ತಮವಾದಂಥ ಕಾವ್ಯವನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರಮುಖ ಕೃತಿಗಳು ಯಾವ್ದ್ಯಾವುದು ಅಂತಂದರೆ ಕಾವ್ಯ ಶ್ರೀರಾಮಾಯಣ ದರ್ಶನಂ. ಇದಕ್ಕೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ವಾಲ್ಮೀಕಿ ರಾಮಾಯಣಕ್ಕೆ ಹೊಸ ದೃಷ್ಟಿಕೋನ ತಂದುಕೊಟ್ಟಂತಹ ಒಂದು ಕೃತಿ ಶ್ರೀರಾಮಾಯಣ ದರ್ಶನಂ. ಹಾಗೆ ಇನ್ನೂ ಉಳಿದಂತಹ ಕೃತಿಗಳು ಕೋಗಿಲೆ, ಪಂಚಮಿ, ನವಿಲು, ಚಿತ್ರಾಂಗದ, ಇನ್ನು ಮುಂತಾದವು ಇದ್ದಾವೆ. ಕಾದಂಬರಿ ಕಾನೂರು ಹೆಗ್ಗಡತಿ, ಕರಾವಳಿ ಗ್ರಾಮೀಣ ಜೀವನದ ಒಂದು ಕತೆ. ಇದು ತುಂಬ ಫೇಮಸ್ ಆಗಿರುವಂಥದ್ದು. ಹಾಗೆ ಕನ್ನಡದ ಪ್ರಸಿದ್ಧ ನಿರ್ದೇಶಕರಾದ ಹಾಗೂ ಕನ್ನಡ ನಾಟಕ ಸಾಹಿತ್ಯವನ್ನು ಬೆಳೆಸಿದಂತಹ ಗಿರೀಶ್ ಕಾರ್ನಾಡ್ ಅವರು ಈ ಒಂದು ಕಾದಂಬರಿಯನ್ನು ಚಲನಚಿತ್ರವನ್ನಾಗಿ ಸಹ ನಿರೂಪಿಸಿದ್ದಾರೆ. ಬಹಳ ಅದ್ಭುತವಾದಂತಹ ಒಂದು ಕತೆ ಇರುವಂಥದ್ದು ನಾಟಕ. ಶೂದ್ರ ತಪಸ್ವಿ, ಯಮನ ಸೋಲು, ಪ್ರಬಂಧ, ವಿಮರ್ಶೆ, ಸ್ಮರಣೆ, ಸಾಹಿತ್ಯ ಶಿಕ್ಷಣ. ಹಾಗೆ ಪ್ರಶಸ್ತಿಗಳನ್ನು ನೋಡೋಣ. ಜ್ಞಾನಪೀಠ ಪ್ರಶಸ್ತಿ 1967ರಲ್ಲಿ ಶ್ರೀರಾಮಾಯಣ ದರ್ಶನಂಗೆ ಸಿಕ್ಕತ್ತೆ. ಪದ್ಮಭೂಷಣ ಪ್ರಶಸ್ತಿ 1958ರಲ್ಲಿ, ಪದ್ಮವಿಭೂಷಣ 1988ರಲ್ಲಿ, ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸಹ ಸೇವೆಯನ್ನು ಸಲ್ಲಿಸ್ತಾರೆ. ಮೈಸೂರಿನಲ್ಲಿರುವಂತಹ ಮಾನಸ ಗಂಗೋತ್ರಿ ಒಂದು ಕಾಲೇಜಿನಲ್ಲೂ ಸಹ ಇವರು ಕೆಲಸವನ್ನು ಮಾಡ್ತಾರೆ ಪ್ರಾಧ್ಯಾಪಕರಾಗಿ. ಹಾಗೆ ಪ್ರಸಿದ್ಧ ಸಾಲುಗಳ ಬಗ್ಗೆ ತಿಳಿಸ್ತೀನಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಇದೇ ಕರ್ನಾಟಕದ ನಾಡಗೀತೆ. ಕುವೆಂಪು ಅವರು ರಚಿಸಿದ್ದು. ಇದನ್ನು ಶಾಲೆಯಲ್ಲೂ ಪ್ರತಿಯೊಬ್ಬರು ಸಹ, ಎಲ್ಲ ಮಕ್ಕಳು ಸಹ, ಶಿಕ್ಷಕರು ಈ ಗೀತೆಯನ್ನು ಹಾಡ್ತಾರೆ. ಹಾಗೆ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಒಂದು ಗೀತೆಯನ್ನು ಹಾಡಿ ಅದಕ್ಕೆ ಗೌರವವನ್ನು ಸಲ್ಲಿಸಲಾಗುತ್ತೆ. ಇವರ ಒಂದು ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ. ಕುವೆಂಪು ಸಂಸ್ಕೃತ ಪಂಡಿತರಾಗಿದ್ದರು. ಕನ್ನಡದಲ್ಲೇ ಬರೆದು ಕನ್ನಡವನ್ನು ಬೆಳೆಸಿದರು. ಜಾತಿ ಧರ್ಮ ಮೀರಿದ ವಿಶ್ವಮಾನವ ಪರಿಕಲ್ಪನೆ ಅವರ ಸಾಹಿತ್ಯದ ಕೇಂದ್ರ ಆಗುತ್ತೆ. ಮೊದಲು ಮಾನವನಾಗು ಅಂತ ಇಲ್ಲಿ ಒಂದು ಸಾಲನ್ನು ಸಹ ಹೇಳ್ತಾರೆ. ಓ ನನ್ನ ಚೇತನ ಆಗುನಿ ಅನಿಕೇತನ ಅನ್ನೋದರ ಮೂಲಕ, ಅವರ ಸಾಲುಗಳ ಮೂಲಕ ಪ್ರತಿಯೊಬ್ಬರಿಗೂ ಒಂದು ಸ್ಫೂರ್ತಿಯನ್ನು ನೀಡ್ತಾರೆ. ಒಂದು ರಾಷ್ಟ್ರಕವಿ ಕುವೆಂಪು ಅವರ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು
ಮಾಡಿ. ಮಕ್ಕಳೇ, ನೀವು ಕಾಯ್ತಿದ್ದಂಥ ಸಮಯ ಬಂದೇ ಬಿಡ್ತು. ಅದೇನಂತಂದರೆ ಕ್ವಿಸ್ ಟೈಮ್. ಈಗ ಈ ಒಂದು ಕುವೆಂಪು ಅವರ ಮಾಹಿತಿಯ ಬಗ್ಗೆ ಕೆಲವೊಂದು ರಸಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಆ ಪ್ರಶ್ನೆಗಳನ್ನು ಓದ್ತೀನಿ. ಓದಿದ ನಂತರ ಅರ್ಥ ಮಾಡಿಕೊಂಡು ಉತ್ತರವನ್ನು ಕೊಡೋದಕ್ಕೆ ನೀವು ರೆಡಿನಾ? ಹಾಗಾದರೆ ಶುರು ಮಾಡೋಣ. ಕ್ವಿಸ್ ಟೈಮಲ್ಲಿ ಪ್ರಶ್ನೆಗಳನ್ನು ನಾನು ಓದ್ತೀನಿ, ನೀವು ಉತ್ತರವನ್ನು ಅರ್ಥ ಮಾಡಿಕೊಂಡು ಕೊಡಬೇಕಾಗತ್ತೆ. ಮೊದಲನೆಯ ಪ್ರಶ್ನೆ, ಕುವೆಂಪು ಅವರ ಪೂರ್ತಿ ಹೆಸರು ಏನು? ಕುಪ್ಪಳ್ಳಿ ವೆಂಕಟೇಶ ಪುಟ್ಟಪ್ಪ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಕುಪ್ಪಳ್ಳಿ ವೆಂಕಟರಮಣ ಪುಟ್ಟಪ್ಪ. ಸರಿಯಾದ ಆಪ್ಷನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ. ಎರಡನೇ ಪ್ರಶ್ನೆ, ಕುವೆಂಪು ಹುಟ್ಟಿದ್ದು ಯಾವ ಊರಿನಲ್ಲಿ? ಶಿವಮೊಗ್ಗ, ತೀರ್ಥಹಳ್ಳಿ, ಕುಪ್ಪಳ್ಳಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಮರೆಯದೆ ಹಾಕಿ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೆಯ ಪ್ರಶ್ನೆ, ಕರ್ನಾಟಕ ಸರ್ಕಾರ ಕುವೆಂಪುಗೆ ಯಾವ ಬಿರುದು ಕೊಟ್ಟಿತು? ರಾಷ್ಟ್ರಕವಿ, ಕನ್ನಡ ರತ್ನ, ಸಾಹಿತ್ಯ ಶಿರೋಮಣಿ. ಈ ಮೂರಲ್ಲಿ ಯಾವುದು ಸರಿಯಾದ ಉತ್ತರ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡೋಣ ನಿಮ್ಮ ಉತ್ತರ ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅಂತ. ಪ್ರಶ್ನೆ 4, ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ಯಾವುದು? ಕಾನೂರು ಹೆಗ್ಗಡತಿ, ಶ್ರೀರಾಮಾಯಣ ದರ್ಶನಂ, ಕೋಗಿಲೆ. ಸರಿಯಾದ ಉತ್ತರ ಆಗ್ತೀರಾ ಅಲ್ವಾ? ಓಕೆ. ಈಗ ಮುಂದಿನ ಪ್ರಶ್ನೆ, ಕರ್ನಾಟಕದ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆಯನ್ನು ಬರೆದವರು ಯಾರು? ಡಿ ವಿ ಗುಂಡಪ್ಪ, ಕುವೆಂಪು, ಗೋಪಾಲಕೃಷ್ಣ ಅಡಿಗ. ಓಕೆ. 6ನೇ ಪ್ರಶ್ನೆ, ಕಾನೂರು ಹೆಗ್ಗಡತಿ ಯಾವ ಪ್ರಕಾರದ ಕೃತಿ? ಕಾವ್ಯ, ಕಾದಂಬರಿ, ನಾಟಕ. ನಿಮಗೆ ಮಾಹಿತಿನ ನೀವು ಅರ್ಥ ಮಾಡ್ಕೊಂಡಿದ್ರೆ ಖಂಡಿತ ಉತ್ತರವನ್ನು ಕೊಡ್ತೀರಾ. ಮುಂದಿನ ಪ್ರಶ್ನೆ, ಕುವೆಂಪು 1958ರಲ್ಲಿ ಪಡೆದ ಪ್ರಶಸ್ತಿ ಯಾವುದು? ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಆಯಿತಾ? ಉತ್ತರವನ್ನು ಯೋಚನೆಯನ್ನು ಮಾಡಿ ಕೊಡಿ. 8ನೇ ಪ್ರಶ್ನೆ, ಕುವೆಂಪು ಅವರ ಸಾಹಿತ್ಯದ ಕೇಂದ್ರ ಪರಿಕಲ್ಪನೆ ಯಾವುದು? ಪ್ರಕೃತಿ ಪ್ರೇಮ, ವಿಶ್ವಮಾನವ, ಭಕ್ತಿ. ಆಯಿತಾ ಮಕ್ಕಳೇ? ಗೊತ್ತಾಗ್ತಿದೆಯಲ್ಲ? ಉತ್ತರವನ್ನು ಕೊಡೋದಕ್ಕೆ ಟ್ರೈ ಮಾಡಿ. ನೋಡಿ, ಈ ಮಾಹಿತಿ ಬಹಳ ಉಪಯುಕ್ತವಾದಂತಹ ಮಾಹಿತಿ. ಪೂರ್ತಿ ವಿಡಿಯೋವನ್ನು ನೋಡಿ, ಆಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಹಾಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡುವಂತಹ ಒಂದು ಕೆಪಾಸಿಟಿ ಸಹ ನಿಮಗೆ ಬಿಲ್ಡ್ ಆಗುತ್ತೆ. FDA, STA ಹಾಗೆ ಯಾವ್ದು ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಅದಕ್ಕೆ ಖಂಡಿತ ಇದರಿಂದ ಕ್ವಶನ್ಗೆ ಉತ್ತರಗಳು ನಿಮಗೆ ಸಿಕ್ಕುತ್ತೆ. ಹಾಗಾಗಿ ವಿಡಿಯೋವನ್ನು ನೋಡಿ ಅರ್ಥವನ್ನು ಮಾಡ್ಕೊಳ್ಳಿ. ನಾಳಿನ ಒಂದು ಸಂಚಿಕೆಯಲ್ಲಿ ಹೊಸ ವಿಷಯಗಳ ಬಗ್ಗೆ ಇದೇ ರೀತಿ ರಸಪ್ರಶ್ನೆಯೂ ಇರುತ್ತೆ. ಹಾಗೆ ಮಾಹಿತಿಯನ್ನು ಕೊಡುವುದರ ಒಂದು ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೀನಿ. ಇದರಿಂದ ಮಕ್ಕಳು ಯಾರ್ಯಾರು ಓದ್ತಾ ಇದ್ದೀರಾ ಅವ್ರಿಗೆಲ್ಲ ಖಂಡಿತ ಉಪಯೋಗ ಆಗುತ್ತೆ. ಇದರ ಉಪಯೋಗವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ನಮ್ಮ ಚಾನೆಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರಿಗೂ ಆದಷ್ಟು ಶೇರ್ ಮಾಡಿ, ಅವ್ರಿಗೂ ಸಹ ಮಾಹಿತಿ ಗೊತ್ತಾಗುತ್ತೆ. ಸರಿಯಾದ ಉತ್ತರವನ್ನು ನೀವು ಕೊಟ್ಟಿದ್ದೀರಾ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡ್ತೀನಿ. ಹಾಗೆ ನಾನು ಸರಿಯಾದಂತಹ ಉತ್ತರಗಳನ್ನು ಪಿನ್ ಕಮೆಂಟ್ನಲ್ಲಿ ಹಾಕ್ತೀನಿ, ಅಲ್ಲಿ ನೀವು ಉತ್ತರವನ್ನು ನೋಡ್ಕೊಳ್ಬೋದು. ಹಾಗೆ SSLCಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ಮತ್ತು ಅದಕ್ಕೆ ಸರಿಯಾದಂಥ ಉತ್ತರವನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮಕ್ಕಳೆಲ್ಲ ಯಾರ್ಯಾರಿದ್ದೀರಾ ನಿಮಗೆ ಖಂಡಿತ ಇದು ಯೂಸ್ಫುಲ್ ಆಗುತ್ತೆ. ಹಾಗೆ FDA, STAಗೆ ಓದ್ತಿರುವಂಥವರು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳಿಗೂ ಸಹ ಇಲ್ಲಿ ಉತ್ತರವನ್ನು ಕೊಡಲಾಗುತ್ತೆ. ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ. ನಾಳೆ ಮತ್ತೆ ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಹಾಗೆಯೇ ಇವತ್ತಿನ ವಿಷಯದ ಬಗ್ಗೆ ಸ್ವಲ್ಪ ನೀವೇನು ಮಾಡಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.